ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ಸತೀಶ್ ಅವರೇ ಎಲ್ಲಿ ಮಿಸ್ ಆಗ್ಬಿಟ್ಟಿದ್ರಿ ಅಂತ ಸುಮಾರು ಜನ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಕೇಳ್ತಿದ್ರು. ಸ್ವಲ್ಪ ಒಂದು ಪರ್ಸನಲ್ ಕಮಿಟ್ಮೆಂಟ್ಸ್ ಇಂದ ನಾನು ಸ್ವಲ್ಪ ಒಂದು ಬ್ರೇಕ್ ಬೇಕಾಗಿತ್ತು ಅಂತ ಅನ್ನಿಸ್ತು. ಎಲ್ಲ ಪರ್ಸನಲ್ ಕಮಿಟ್ಮೆಂಟ್ಸ್ ನ ಒಂದು ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಒಂದು ರಿಸಾಲ್ವ್ ಮಾಡಿ ಈಗ ಬ್ಯಾಕ್ ಟು ಪೆವಿಲಿಯನ್ ಅಂತ ನಮ್ಮ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಒಂದು ಸೂಪರ್ ಆಗಿರೋಂಥ ನನ್ನ ಒಂದು ಟ್ರೈನಿಂಗ್ ಅಲ್ಲಿ ಇರುವಂತ ಒಂದು ಸೂಪರ್ ಗೋಲ್ಡನ್ ಸ್ಟ್ರಾಟಜಿನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಸ್ ಎ ಟೋಕನ್ ಆಫ್ ಲವ್ ಅಂಡ್ ಅಫೆಕ್ಷನ್. ಯಾಕಂತ ಹೇಳಿದ್ರೆ ನಾನು ನೋಡ್ತಿದ್ದೆ ಸುಮಾರು ಜನ ಒಂದು ಆಲ್ಮೋಸ್ಟ್ ಒಂದು ನನ್ಗೆ ಒಂದು ನೆನಪಿರೋ ಪ್ರಕಾರ ಒಂದು ಅಂದಾಜು 30-40 ಜನ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಕೇಳ್ತಾರೆ, ಸತೀಶ್ ಅವರೇ ಎಲ್ಲಿ ಮಿಸ್ ಆಗ್ಬಿಟ್ರಿ, ಸುಮಾರು ತಿಂಗಳಿಂದ ಏನೋ ವಿಡಿಯೋಗಳು ಬರ್ತಿಲ್ಲ ಅಂತ ಹೇಳಿದ್ರು. ಅದ್ರ ಜೊತೆಗೆ ನನ್ನ ಸಬ್ಸ್ಕ್ರೈಬರ್ ಬೇಸ್ ಸಹ ನೀವು ನೋಡಿದ್ರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಇನ್ಕ್ರೀಸ್ ಆಗ್ತಿತ್ತು ಅನ್ನೋದು ಬಿಟ್ರೆ ನನಗೆ ಯಾವುದೇ ರೀತಿಯ ಒಂದು ಡ್ರಾಪ್ ಅಂತ ಅನಿಸ್ಲಿ. ಯಾಕಂತ ಹೇಳಿದ್ರೆ ನೀವು ನನ್ನ ಮೇಲೆ ಇಟ್ಟಿರುವಂತ ಒಂದು ನಂಬಿಕೆ ನಾನು ಉಳಿಸ್ಕೊಂಡು ಹೋಗ್ಬೇಕಲ್ವ, ಅದಕ್ಕೋಸ್ಕರ ಈಗ ಬ್ಯಾಕ್ ಟು ಪೆವಿಲಿಯನ್ ಅಂತ ಒಂದು ಸೂಪರ್ ಆಗಿರೋಂಥ ಒಂದು ನನ್ನ ಒಂದು ಟ್ರೈನಿಂಗ್ ಇರುವಂತ ಒಂದು ಪೇಡ್ ಸ್ಟ್ರಾಟಜಿನ ಫ್ರೀಯಾಗಿ ಶೇರ್ ಮಾಡ್ತಾ ಇದ್ದೀನಿ. ಇದು ನೀವು ಫಾಲೋ ಮಾಡಿದ್ರೆ 86 ಅಥವಾ 80ನೇ ಇಟ್ಕೊಳ್ಳಿ, ರೌಂಡ್ ಫಿಗರ್ 80% ಸ್ಟ್ರಾಟಜಿ ಒಂದು ಅಕ್ಯುರೇಸಿ ಸಿಗುತ್ತೆ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿನ ತುಂಬಾ ಸಿಂಪಲ್ ಆಗಿ ಇರುವಂತ ಒಂದು ಸ್ಟ್ರಾಟಜಿನ ಫಾಲೋ ಮಾಡಿದ್ರೆ. ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿಲಿ ಸಿಕ್ಕಾಪಡೆ ಕಡಿಮೆ ಆಗಿರೋಂಥ ಒಂದು ಡ್ರಾ ಡೌನ್ ಅಂದ್ರೆ ಏನು, ಯಾವುದೇ ಒಂದು ಸ್ಟ್ರಾಟಜಿ ಫಾಲೋ ಮಾಡ್ಬೇಕಾದ್ರೆ ಯಾವುದೋ ಒಂದು ಟೈಮಲ್ಲಿ ಬಿಕಾಸ್ ಆಫ್ XYZ ರೀಸನ್ ಸಿಕ್ಕಾಪಡೆ ದೊಡ್ಡದಾಗ ಒಂದು ಲಾಸ್ ಆಗುತ್ತೆ. ಆ ಒಂದು ಲಾಸ್ ತುಂಬಾ ಮಿನಿಮಲ್ ಇರುವಂತ ಒಂದು ಸ್ಟ್ರಾಟಜಿ ಅಂತ ಹೇಳ್ಬೋದು. ಈ ಸ್ಟ್ರಾಟಜಿ ಏನು ಹೆಂಗ್ ವರ್ಕ್ ಆಗುತ್ತೆ ಯಾವ್ದಂತ ಕಂಪ್ಲೀಟ್ ಶೇರ್ ಮಾಡ್ಬಿಡ್ತೀನಿ. ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿಯಲ್ಲಿ ಸಹ ನಿಮಗೆ ಒಂದು ಏನಂತಾರೆ ಬ್ಯಾಕ್ ಟೆಸ್ಟಿಂಗ್ ರಿಸಲ್ಟ್ ಸಹ, 1 ವರ್ಷದ ಬ್ಯಾಕ್ ಟೆಸ್ಟಿಂಗ್ ರಿಸಲ್ಟ್ ಸಹ ತೋರಿಸ್ತಿದ್ದೀನಿ. ಎಷ್ಟು ಒಂದು ಪೊಸಿಷನಲ್ ಟ್ರೇಡ್ ನ ನೀವು ಬ್ಯಾಂಕ್ ನಿಫ್ಟಿಯಲ್ಲಿ ಮಾಡಬಹುದು ಯಾವುದೇ ರೀತಿ ಟೆನ್ಷನ್ ಇಲ್ದಿರ ಅನ್ನೋ ಒಂದು ಸ್ಟ್ರಾಟಜಿನ ಹೇಳ್ಕೊಡ್ತೀನಿ. ಓಕೆ, ಈ ಒಂದು ಸ್ಟ್ರಾಟಜಿ ಡಿಸೈನ್ ಮಾಡುವಂತ ಒಂದು ರೀಸನ್ ಏನಂತ ಹೇಳಿದ್ರೆ ಸ್ನೇಹಿತರೆ, ನನ್ನೊಂದು ಕರಿಕ್ಯುಲಮ್ ಅಲ್ಲಿ ಈ ವರ್ಕಿಂಗ್ ಪ್ರೊಫೆಷನ್ಸ್ ಅಂತ ಒಂದು ಸಪ್ರೇಟ್ ಆಗಿ ನಾನು ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತೀನಿ. ಅದರಲ್ಲಿ ಒನ್ ಆಫ್ ದ ಸ್ಟ್ರಾಟಜಿ ಈ ನಮ್ಮ ಗೋಲ್ಡನ್ ಸ್ಟ್ರಾಟಜಿ. ಅದಕ್ಕೋಸ್ಕರ ನಾವು ಇದನ್ನ ಪೊಸಿಷನಲ್ ಇಟ್ಟಿರೋದ್ರಿಂದ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರೋರು ಈ ಒಂದು ಸ್ಟ್ರಾಟಜಿನ ಸೂಪರ್ ಆಗಿ ಯುಟಿಲೈಸ್ ಮಾಡಬಹುದು. ಓಕೆ, ಅದ್ರ ಜೊತೆಗೆ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಸಾರಿ ಅಂತ ಹೇಳ್ತಾ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ. ಅದ್ರ ಜೊತೆಗೆ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನನಗೆ ಖುಷಿ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಸಬ್ಸ್ಕ್ರೈಬ್, ನಿಮ್ಮ ಒಂದು ಪಾಸಿಟಿವ್ ಕಮೆಂಟ್ ನನಗೆ ಸಹ ಖುಷಿ ಕೊಡುತ್ತೆ. ಅದ್ರ ಜೊತೆಗೆ ಬೇರೆ ಏನಾದ್ರು ನಿಮಗೆ ರೀತಿಯ ಒಂದು ಫೈನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಬೇಕಿತ್ತು ವಿಡಿಯೋ ಮುಖಾಂತರ ಅಂದ್ರೆ ಅದು ಕಮೆಂಟ್ ಅಲ್ಲಿ ಹಾಕಿ, ಖಂಡಿತವಾಗಿ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಅದ್ರ ಜೊತೆಗೆ ಇದು ಒಂದು ಸೆಬಿಯ ಒಂದು ಏನೊಂದೊಂದು ಅಡ್ವೈಸ್ ಏನಿದೆ ಅಂತ ಹೇಳಿದ್ರೆ, ಎಲ್ಲ ಒಂದು ಯೂಟ್ಯೂಬರ್ಸ್ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಒಂದು ಇನ್ಫ್ಲೂಯೆನ್ಸರ್, ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸ್ ಅಂತ ಏನ್ ಕರೀತಾರೆ, ಆ ಒಂದು ಇನ್ಫ್ಲೂಯೆನ್ಸರು ಅವರ ಒಂದು ವಿಡಿಯೋ ಮುಖಾಂತರ ಅಥವಾ ಅವರ ಒಂದು ಚಾನಲ್ ಮುಖಾಂತರ ಎಲ್ಲ ಒಂದು ಡಿಸ್ಕ್ಲೇಮರ್ ಕೊಡ್ಬೇಕು, ಅಥವಾ ಅಕ್ಯುತ್ಯಾಗ ಅಂತ ಏನೇನು ಕರೀತಾರೆ ಕನ್ನಡದಲ್ಲಿ, ಅದನ್ನ ಕೊಡಬೇಕು ಅನ್ನೋ ಒಂದು ಪರ್ಪಸ್ಗೋಸ್ಕರ ಈ ಒಂದು ಸ್ಲೈಡ್ ಹಾಕಿದ್ದೀನಿ. ಖಂಡಿತವಾಗಿ ನೋಡ್ಕೊಂಬಿಡಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಡಿಸ್ಕ್ಲೇಮರ್. ಓಕೆ, ಅದ್ರ ಜೊತೆಗೆ ಸ್ಟ್ರಾಟಜಿ ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಸ್ನೇಹಿತರೆ. ಬಿಕಾಸ್ ನಿಮ್ಗೆ ಗೊತ್ತಿರೋ ತರ ಸುಮಾರು ಜನ ನನಗೆ ಬಿಗಿನಿಂಗ್ ಅಲ್ಲಿ ಹೇಳ್ತಿದ್ರು ಸಿಂಪಲ್ ಸತೀಶ್ ಅಂತ ನನಗೆ ಒಂದು ಬಿರುದು ಕೊಟ್ಟರು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾನು ಏನೇ ಒಂದು ಮಾಡಿದ್ರು ಅದಕ್ಕೆ ಸಿಕ್ಕಾಪಡೆ ಸಿಂಪ್ಲಿಫೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆ ಒನ್ ಆಫ್ ದಿ ಒಂದು ಸಿಂಪ್ಲಿಫಿಕೇಶನ್ ವರ್ಷನ್ ಬಂದು ಈ ನಮ್ಮ ಬ್ಯಾಂಕ್ ನಿಫ್ಟಿ ಒಂದು ಗೋಲ್ಡನ್ ಸ್ಟ್ರಾಟಜಿ. ಇದರ ಒಂದು ಸ್ಟ್ರಾಟಜಿ ಒಂದು ರೂಲ್ ಸಹ ಹೇಳ್ಬಿಡ್ತೀನಿ, ನೆನ್ಪಿಟ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿಯಲ್ಲಿ ಮಾತ್ರ ವರ್ಕ್ ಆಗುತ್ತೆ, ನಿಫ್ಟಿಯಲ್ಲಿ ಮಾಡಬಹುದು. ಬಟ್ ಈ ಒಂದು ಬ್ಯಾಂಕ್ ನಿಫ್ಟಿ ಒಂದು ವೋಲಟಾಲಿಟಿ ಏನಿದೆ, ಆ ಒಂದು ವೋಲಟಾಲಿಟಿನ ಕ್ಯಾಪ್ಚರ್ ಮಾಡೋ ಪರ್ಪಸ್ಗೋಸ್ಕರ ಈ ಒಂದು ಸ್ಟ್ರಾಟಜಿನ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಯೂಸ್ ಮಾಡೋಕ್ಕೆ ನಿಮಗೆ ಸಜೆಷನ್ ಸಹ ಕೊಡ್ತೀನಿ. ಇಲ್ಲ ಸತೀಶ್ ಅವರೇ, ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಬೇಡ, ವೋಲಟಾಲಿಟಿ ಬೇಡ, ನಿಫ್ಟಿಯಲ್ಲಿ ಮಾಡ್ತೀನಿ, ಪ್ರಯತ್ನ ಪಡಿ. ಒಂದು 2-3 ವೀಕ್ ಒಂದು ಎಕ್ಸ್ಪೈರಿ ಒಂದು ಟ್ರೇಡ್ ಮಾಡಿ ನೋಡಿ, ವರ್ಕೌಟ್ ಆಯ್ತು ಅಂದ್ರೆ ಸಹ ನೀವು ಪ್ಲಾನಿಂಗ್ ನ ಮಾಡ್ಕೊಬಹುದು. ಓಕೆ, ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿ ವೀಕ್ಲಿಯ ಒಂದು ಎಕ್ಸ್ಪೈರಿ ಏನಿದೆ ಆ ಒಂದು ಎಕ್ಸ್ಪೈರಿಗೆ ಮಾತ್ರ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ನೀವು ಯಾವುದೇ ರೀತಿ ಪ್ರತಿದಿನ ಪ್ರತಿ ಕ್ಷಣ ಕುತ್ಕೊಂಡು ನೀವು ಸಿಸ್ಟಮ್ ಮುಂದೆ ನೋಡ್ಕೊಂಡು ಮೊಬೈಲ್ ನ ನೋಡ್ಕೊಂಡು ಇರುವಂತ ಒಂದು ರಿಕ್ವೈರ್ಮೆಂಟ್ ಬರೋದಿಲ್ಲ. ಯಾಕಂತಂದ್ರೆ ಈ ಒಂದು ಸ್ಟ್ರಾಟಜಿ ನೀವು ಎಂಟರ್ ಆಗೋದು ಬಂದು ಎಕ್ಸ್ಪೈರಿಗಿಂತ 1 ದಿವಸದ ಹಿಂದೆ 3:06 PM ಗೆ ಅಥವಾ 3:06. ಯಾಕೆ ಈ ಟೈಮಿಂಗ್ ಸಹ ಒಂದು ಪರ್ಟಿಕ್ಯುಲರ್ ರೀಸನ್ ಇರುತ್ತೆ ಸ್ನೇಹಿತರೆ. ಬಿಕಾಸ್ ಆ ರೀತಿ ಒಂದು ಅನಾಲಿಸಿಸ್ ಮಾಡಿ ರಿಸರ್ಚ್ ಮಾಡೋದ್ರಿಂದ ಈ ಟೈಮಲ್ಲಿ ಎಂಟರ್ ಆಗಿ. ಇಲ್ಲ ಸತೀಶ್ ಅವರು ಎಕ್ಸಾಕ್ಟ್ ಹೆಂಗೆ ಎಂಟರ್ ಆಗುತ್ತೆ, 1 ಸೆಕೆಂಡ್, 10 ಸೆಕೆಂಡ್, ಅದು 1 ನಿಮಿಷ ಹೆಚ್ಚು ಕಡಿಮೆ ಆದ್ರೆ ಪರವಾಗಿಲ್ಲ ಅಂದ್ರೆ ಪರವಾಗಿಲ್ಲ. ಅದು ನೀವೇನಾದ್ರು 1 ನಿಮಿಷ ಲೇಟ್ಗೆ ಎಂಟರ್ ಆದ್ರೂ ಪರವಾಗಿಲ್ಲ. ಅದು 3:07 ಅಥವಾ 3:06 ಆದ್ಮೇಲೆ ನೀವು ಎಂಟರ್ ಆದ್ರೂ ಸಹ ಏನು ಸಮಸ್ಯೆ ಆಗೋದಿಲ್ಲ. ಓಕೆ, ಅದ್ರ ಜೊತೆಗೆ ಎಕ್ಸಾಂಪಲ್ ಸುಮಾರು ಜನ ಕನ್ಫ್ಯೂಷನ್ ಆಗ್ಬೋದು, ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಇನ್ ಕೇಸ್ ಏನಾದ್ರು ಗುರುವಾರ ಏನಾದ್ರು ಎಕ್ಸ್ಪೈರ್ ಇತ್ತು ಅಂದ್ರೆ ಈ ಒಂದು ಸ್ಟ್ರಾಟಜಿ ನೀವು ಎಂಟರ್ ಆಗೋದು ಬಂದು ಬುಧವಾರ ಮಧ್ಯಾಹ್ನ 3:06 ಗಂಟೆಗೆ. ಓಕೆ, ಇಲ್ಲ ಎಕ್ಸ್ಪೈರಿ ಬಂದು ಬುಧವಾರ ಬಿದ್ದುಬಿಡ್ತು ಅಂದ್ರೆ ನೀವು ಯಾವಾಗ ಆಗೋದು, ಬುಧವಾರ ಎಕ್ಸ್ಪೈರ್ ಅದಕ್ಕಿಂತ ಹಿಂದಿನ ದಿವಸ ಅದು ಮಂಗಳವಾರ. ಈ ರೀತಿ ನೀವು ಪ್ಲಾನ್ ಮಾಡಬಹುದು. ಓಕೆ, ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿ ವೀಕ್ಲಿ ಆಗಿರೋದ್ರಿಂದ ನೀವು ವೀಕ್ಲಿ ಒಂದು ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಷನ್ ಮಾಡ್ಕೊಂಡು ಮಾತ್ರ ನೀವು ಟ್ರೇಡಿಂಗ್ ನ ಮಾಡಿ. ಯಾವುದೇ ರೀತಿ ಮಂತ್ಲಿಗೆ ಹೋಗ್ಬೇಡಿ. ಬಿಕಾಸ್ ಮಂತ್ಲಿಯಲ್ಲಿ ಒಂದು ವೊಲಟಿಲಿಟಿ, ಎಸ್ಪೆಷಲಿ ಮಂತ್ಲಿ ಎಕ್ಸ್ಪೈರ್ ಇರುವಂತಹ ವೊಲಟಿಲಿಟಿ ಸಿಕ್ಕಾಪಟ್ಟೆ ಅಂತ ಹೇಳ್ಬೋದು, ಅವಾಗ ಸ್ವಲ್ಪ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಿಮ್ಗೆ ಮಂತ್ಲಿ ಒಂದು 3 ದಿವಸ ಟ್ರೇಡ್ ಮಾಡೋದು ಸಹ ಈ ಒಂದು ಸ್ಟ್ರಾಟಜಿ ಸೂಪರ್ ಆಗಿ ಕೊಡುತ್ತೆ. ಇಲ್ಲ ನಾನು ರಿಸ್ಕ್ ತಗೊಳಕ್ ರೆಡಿ ಇದೀನಿ ಅಂದ್ರೆ 4 ಅಥವಾ 5 ಒಂದು ಎಕ್ಸ್ಪೈರಿ ಏನಿದೆ, ತಿಂಗಳು ಎಕ್ಸ್ಪೈರಿ, ಅದ್ರಲ್ಲಿ ಸಹ ನೀವು ಟ್ರೇಡಿಂಗ್ ನ ಮಾಡ್ಬೋದು. ಓಕೆ, ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿಯ ಒಂದು ಸ್ಟಾಪ್ ಲಾಸ್ ಬಂದು 80% ಅಥವಾ
ಏನ್ ಸತೀಶ್ ಅವರು 80% ಸ್ಟಾಪ್ ಲಾಸ್ ಅಂದ್ರೆ ಅದು ಸಹ ಒಂದು ಐಡಿಯಾ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಈ ಒಂದು ಸ್ಟ್ರಾಟಜಿಯ ಮುಖಾಂತರ ನೀವು ಯಾವ ಸ್ಟ್ರೈಕ್ ಪ್ರೈಸ್ ಎಂಟರ್ ಆಗ್ತಿರಲ್ಲ ಆ ಒಂದು ಸ್ಟ್ರೈಕ್ ಪ್ರೈಸ್ ನ ಒಂದು ವ್ಯಾಲ್ಯೂ ಅಥವಾ ಪ್ರೀಮಿಯಂ ಬೆಲೆ ಎಷ್ಟಿರುತ್ತೆ ಅಂದ್ರೆ ಹತ್ರ ₹100 ಇರುತ್ತೆ. ₹100 ಅಲ್ಲಿ ನೀವು 80% ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತೆ? ಸ್ಟಾಪ್ ಲಾಸ್ ಬಂದು 80 ಪಾಯಿಂಟ್ ಆಗುತ್ತಲ್ವಾ? ಸೊ ಅದಕ್ಕೆ ನಾನು 80% ಕೊಟ್ಟಿರೋದ್ರಿಂದ ಈ ಒಂದು 80% ನೀವು ನೋಡಿ ಈ ಟೈಮಲ್ಲಿ ಎಂಟರ್ ಆಗೋದ್ರಿಂದ ಇನ್ನ ಒಂದು 17-18 ನಿಮಿಷ ಏನ್ ಟೈಮ್ ಇರುತ್ತಲ್ಲ ಮಾರ್ಕೆಟ್ ಕ್ಲೋಸ್ ಆಗಕ್ಕೆ ಎಕ್ಸ್ಪೈರ್ಕಿನ ಹಿಂದಿನ ದಿವಸ, ಅವತ್ತಿನ ದಿವಸ ನೀವು 80% ಸ್ಟಾಪ್ ಲಾಸ್ ಹಿಟ್ ಆಗೋದಿಲ್ಲ. ಅದು ಒಂದು ನಿಮಗೆ ಕ್ಲೂ ಕೊಡ್ತಾ ಇದ್ದೀನಿ. ಬಿಕಾಸ್ ಇದೊಂದು ಸ್ಟಾರ್ಟಲ್ಲಿ ತುಂಬಾ ರಿಸರ್ಚ್ ಆಗಿರೋದ್ರಿಂದ ಒಂದು ತಕ್ಕ ಮಟ್ಟಿಗೆ ಇನ್ಫಾರ್ಮೇಶನ್ಸ್ ಕೊಡ್ತಾರೆ. ನೀವು ಸ್ವಲ್ಪ ಒಂದು ಎಫರ್ಟ್ ಹಾಕಿ ಕಲ್ತ್ಕೊಳ್ಳಿ ಅಂತ. ಓಕೆ, ಎಕ್ಸಾಂಪಲ್ ಬುಧವಾರ ನೀವು ಸಂಜೆ ಏನಾದ್ರು ಎಂಟ್ರ್ ಅಥವಾ 3 ಗಂಟೆಗೆ ಎಂಟರ್ ಆದ್ರೆ 3:06ಕ್ಕೆ ಎಂಟರ್ ಆದ್ರೆ ಅಂತಂದ್ರೆ 80% ಸ್ಟಾಪ್ ಲಾಸ್ ಇಟ್ಟರೆ 180 ಪಾಯಿಂಟ್ ಆಗುತ್ತೆ ಅಂತ. 180 ಪಾಯಿಂಟ್ ನಿಮಗೆ 3:30 ಅಷ್ಟರಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗೋದಿಲ್ಲ. ಅದು ಒಂದು ಲಾಜಿಕ್. ಅದ್ರ ಜೊತೆಗೆ ಯಾಕೆ ರಿಪೀಟೆಡ್ ಏನ್ ಹೇಳ್ತಾರೆ ನೀವು ಮಿಸ್ಟೇಕ್ಸ್ ಮಾಡಬಾರ್ದು ಅಂತ. ಅದಾದ್ರೂ ಬ್ಯಾಕ್ ಟೆಸ್ಟಿಂಗ್ ತೋರಿಸ್ತೀನಿ. ಓಕೆ, ಸೊ ಅದ್ರ ಜೊತೆಗೆ ಎಕ್ಸಿಟ್ ಬಂದು ವಿತ್ 80% ಸ್ಟಾಪ್ ಲಾಸ್. ಅದ್ರ ಜೊತೆಗೆ ಎಕ್ಸ್ಪೈರಿ ಏನ್ ಹೇಳ್ತಾರೆ ಈ ಒಂದು ಟ್ರೇಡ್ ನ ಯಾವಾಗ ಎಕ್ಸಿಟ್ ಆಗ್ಬೇಕು ಅಂತ ಹೇಳಿದ್ರೆ 80% ಸ್ಟಾಪ್ ಲಾಸ್ ಹಿಟ್ ಆಗ್ಬೇಕು. ಅದು ಯೂಶಲಿ ಬುಧವಾರನೇ ಆಗೋದಿಲ್ಲ, ನೆಕ್ಸ್ಟ್ ದಿವಸ ಎಕ್ಸ್ಪೈರಿ ದಿವಸ ಆಗುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಏನಾದ್ರು ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ ಅಂತ ಹೇಳಿದ್ರೆ ಅವತ್ತಿನ ಎಕ್ಸ್ಪೈರಿ ದಿವಸದ 3 ಕಾಲ್ ಒಳಗಡೆ ನೀವು ಎಕ್ಸಿಟ್ ಆಗಕ್ಕೆ ಪ್ಲಾನ್ ಮಾಡ್ಬೋದು. ಇದು ಒನ್ ಆಫ್ ದಿ ವೇ ಆಫ್ ದಿ ಎಕ್ಸಿಟಿಂಗ್ ದಿ ನಿಮ್ಮ ಟ್ರೇಡ್. 80% ಹಿಟ್ ಆಗಬೇಕು ಅಥವಾ ಮೂರು ಕಾಲ್ಗೆ ನೀವು ಎಕ್ಸಿಟ್ ಆಗ್ಬೋದು ಎಕ್ಸ್ಪೈರಿ ದಿವಸ. ಇಲ್ಲ ಸತೀಶ್ ಅವರೇ ಎಕ್ಸ್ಪೈರಿ ದಿವಸ 2:30 ಆದ್ಮೇಲೆ ಒಂದು ಹೆವಿ ವಾಲಟಾಲಿಟಿ ಇರ್ತಾರೆ, ನನಗೆ ರಿಸ್ಕ್ ಅನ್ಸುತ್ತೆ, ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ, ಹಾರ್ಟ್ ಬೀಟ್ ಒಂದು ಕೈಯಲ್ಲಿ ಬಂದಿರೋ ತರ ಇರುತ್ತೆ ಅಂತ ನಿಮ್ಗೆ ಏನಾದ್ರು ಫೀಲ್ ಆಯ್ತು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು, ಎಕ್ಸ್ಪೈರಿ ದಿವಸ ಈ ಒಂದು ಟ್ರೇಡ್ ಅಲ್ಲಿ ಏನು ಎಂಟರ್ ಆಗಿರುತ್ತೆ ಹಿಂದಿನ ದಿವಸ ಎಕ್ಸ್ಪೈರಿ ದಿವಸ ಎಕ್ಸಿಟ್ ಟೈಮ್ನ ನೀವು 2:45ಕ್ಕೆ ನೀವು ಫಿಕ್ಸ್ ಮಾಡ್ಕೊಬೋದು. ಓಕೆ, ಬಟ್ ಯಾವುದೇ ಒಂದು ಕಾರಣಕ್ಕೆ ನಿಮ್ಗೆ ವಾಲಟಾಲಿಟಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಭಯ ಆಗ್ತಿದೆ ಅಂದ್ರೆ 2:57 ಒಳಗಡೆ ನೀವು ಕ್ಲೋಸ್ ಮಾಡಬೇಕಾಗಿರೋಂಥ ಒಂದು ಹಿಂಟ್ ಕೊಡ್ತಾ ಇದ್ದೀನಿ. ಇದು ಕೇರ್ಫುಲ್ ಆಗಿ ನೀವು ಫಾಲೋ ಮಾಡಿ. ಓಕೆ, ಅದು ಮೂರನೇ ಒಂದು ರೀತಿ ಎಕ್ಸಿಟ್ ಏನಂತ ಹೇಳಿದ್ರೆ ಈ ಒಂದು ₹100 ನೀವು ಏನು ಎಂಟರ್ ಆಗಿರ್ತೀರ ಅಥವಾ 100, 97, 98, 102 ಒಂದು ರಫ್ ಎಕ್ಸಾಂಪಲ್ ಹೇಳಿದ್ರೆ ₹100 ರೇಂಜ್ ಅಲ್ಲಿ ಇರುವಂತ ಒಂದು ಪ್ರೀಮಿಯಂ ಎಂಟರ್ ಆದ್ಮೇಲೆ ನೆಕ್ಸ್ಟ್ ಎಕ್ಸ್ಪೈರಿ ದಿವಸ ಆ ಒಂದು ಪ್ರೀಮಿಯಂ ಆಲ್ಮೋಸ್ಟ್ ಒಂದು 80 to 90% ಒಂದು ಡಿಕೆ ಆಗಿತ್ತು ಅಂದ್ರೆ ಅವಾಗ ಸಹ ಎಕ್ಸಿಟ್ ಆಗ್ಬೋದು. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಫಸ್ಟ್ ವೇ ಆಫ್ ಎಕ್ಸಿಟಿಂಗ್ ಬಂದು 80% ಸ್ಟಾಪ್ ಲಾಸ್, ಸೆಕೆಂಡ್ ವೇ ಆಫ್ ಎಕ್ಸಿಟಿಂಗ್ ಬಂದು 3 ಕಾಲ್ ಅಷ್ಟರಲ್ಲಿ, ಮೂರನೇ ವೇ ಆಫ್ ಎಕ್ಸಿಟಿಂಗು 2:45 ಅಷ್ಟರಲ್ಲಿ ನೀವು ಎಕ್ಸಿಟ್ ಆಗ್ಬೋದು ಬಿಕಾಸ್ ನಿಮ್ಗೆ ಭಯ ಆದ್ರೆ. ನಾಲ್ಕನೇ ವೇ ಆಫ್ ಎಕ್ಸಿಟಿಂಗ್ ಬಂದು ಏನಂತಂದ್ರೆ ₹100 ಎಂಟರ್ ಆಗಿರ್ತೀರಾ ಅಥವಾ ಅದೊಂದು ಪ್ರೀಮಿಯಂ ಆಲ್ಮೋಸ್ಟ್ ಒಂದು ₹15-20 ಆಗೋಗಿದೆ ₹100 ಇಂದ, ಅವಾಗ ನೀವು ಎಕ್ಸಿಟ್ ಆಗ್ಬೋದು. ಬಿಕಾಸ್ ಒಂದು ₹10-15 ನೀವು ಕಾಯ್ಕೊಂಡಿದ್ರೆ ವಾಲಟಾಲಿಟಿ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಅಂತ. ಬಿಕಾಸ್ ಅದನ್ನ ಗಾಮಾ ಎಫೆಕ್ಟ್ ಅಂತ ಕರೀತಾರೆ, ಅದನ್ನ ನೀವು ಎಸ್ಕೇಪ್ ಆಗ್ಬೋದು. ಓಕೆ, ಸೊ ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿಗೆ ಬೇಕಾಗಿರುವಂತ ಒಂದು ಅಮೌಂಟ್ ಬಂದು ಹತ್ರ 1 ಲಕ್ಷ ಸ್ನೇಹಿತರೆ. ನೋಡಿ ಜಸ್ಟ್ ಇಡೋದು ನೀವು 1ರಿಂದ 1.5 ದಿವಸ ಇರೋದ್ರಿಂದ 1.5 ಲಕ್ಷ ನೀವು 1.5 ಲಕ್ಷದಲ್ಲಿ ನೀವು ಆರಾಮಾಗಿ ಒಂದು 100 ಪಾಯಿಂಟ್ಸ್ ಬಿಟ್ಟಾಗಿರುತ್ತೆ. 50 ಪಾಯಿಂಟ್ಸ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಒಂದು ಪ್ರಾಫಿಟ್ ಬರುತ್ತಲ್ಲ. ಓಕೆ, ಸೊ ನಿಫ್ಟಿಯಲ್ಲಿ ಒಂದು 100 ಪಾಯಿಂಟ್ ಅಂದ್ರೆ 2,500. ಸೊ ಈಗ 25 ಲಾಟ್ಸ್ ಇದೆ, 15 ಲಾಟ್ಸ್ ಆದ್ರೆ ಚೇಂಜ್ ಆಗುತ್ತೆ ಫ್ಯೂಚರ್ ಅಲ್ಲಿ. ಬಟ್ ಆಸ್ ಆಫ್ ನಾವು ಒಂದು 25 ಲಾಟ್ಸ್ಗೆ ಒಂದು 100 ಪಾಯಿಂಟ್ ಅಂದ್ರೆ 2,500 ಆಗುತ್ತೆ. ನೀವು ಒಂದು ಲಾಟ್ ಏನಾದ್ರು ಆಡುತ್ತಂತಂದ್ರೆ ₹1,250 ಇರುತ್ತೆ ಒಂದು ಸೈಡ್. ಸೊ ನೀವು ಎರಡು ಸೈಡ್ 50-50 ಕ್ಯಾಪ್ಚರ್ ಮಾಡಿದ್ರು ಬಿಕಾಸ್ CEP ಎರಡೇ ಎಂಟರ್ ಆಗೋದ್ರಿಂದ ಈ ಒಂದು ಸ್ಟ್ರಾಟಜಿನ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಆಡ್ಬೋದು. ಓಕೆ, ಅದು ಬ್ಯಾಕ್ ಟೆಸ್ಟಿಂಗ್ ಅಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ಬಂದು ನಾನು 1.5 ಲಕ್ಷ ನಾನು ಏನು ಮಾರ್ಜಿನ್ ಹೇಳಿದ್ದೀನಿ ಅದಕ್ಕಿಂತ ಒಂದು ಸ್ವಲ್ಪ ಒಂದು 30,000-40,000 ನೀವು ಎಕ್ಸ್ಟ್ರಾ ಮಾರ್ಜಿನ್ ಇಡೋದ್ರಿಂದ ಕರೆಂಟ್ ಟೈಮ್ ಪೀಕ್ ಮಾರ್ಜಿನ್ ಸ್ವಲ್ಪ ಚೇಂಜಸ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ದಿವಸ ಬೆಳಿಗ್ಗೆ ಅವಾಗ ಸ್ವಲ್ಪ ಒಂದು ಸೇಫ್ಟಿ ಪರ್ಪಸ್ಗೋಸ್ಕರ ಇಡ್ಬೋದು. ಸತೀಶ್ ಅವ್ರ ನನ್ನ ಹತ್ರ 1.5 ಲಕ್ಷ ಇಲ್ಲ, 2 ಲಕ್ಷ ಇಲ್ಲ, ಸ್ವಲ್ಪ ಏನಾದ್ರು ಸ್ವಲ್ಪ ಮಾರ್ಜಿನ್ ಏನಾದ್ರು ಬೆನಿಫಿಟ್ ತಗೊಂಬಂದ್ರೆ ಖಂಡಿತವಾಗಿ ತಗೊಬೋದು. ಎಕ್ಸಾಂಪಲ್ ನೀವೇನಾದ್ರು ₹100 ಒಂದು ಸ್ಟ್ರೈಕ್ CE ಪ್ಲಸ್ ಪಿ ಎರಡು ಏನಾದ್ರು ಎಂಟರ್ ಆಗಿತ್ತು ಅಂತ ಹೇಳಿದ್ರೆ ಅದರ ಒಂದು ₹100 ಒಂದು ಕೆಳಗಡೆ ಎಷ್ಟಿದೆ ಒಂದು ಸ್ಟ್ರೈಕ್ ಪ್ರೈಸ್ಗಳು PE ಎಕ್ಸಾಂಪಲ್ ₹10, ₹15 ಒಂದು ಪ್ರೀಮಿಯಂನ ಒಂದು ಬೈ ಮಾಡ್ಬೋದು. ಹೈಯರ್ ಸೈಡ್ ಸಹ ಒಂದು ₹10, ₹15 ಒಂದು ಪ್ರೀಮಿಯಂ ಬೈ ಮಾಡಿದ್ರೆ ನಿಮ್ಮೊಂದು ಮಾರ್ಜಿನ್ ಹತ್ರ ಒಂದು 75,000ದಿಂದ ಒಂದು 80,000 ಇದ್ದೇ ಇರುತ್ತೆ. ಸತೀಶ್ ಅವರು ಇದಕ್ಕಿಂತ ಕಡಿಮೆ ಆಗುತ್ತೆ ಅಂದ್ರೆ ಖಂಡಿತವಾಗಿ ಆಗೋದಿಲ್ಲ ಸ್ನೇಹಿತರೆ. ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಂಡು ಏನಾದ್ರು ಪ್ಲಾನಿಂಗ್ ಮಾಡ್ಕೊಂಡು ನೀವು ಎಂಟರ್ ಆಗಕ್ಕೆ ನೀವು ಶುರು ಮಾಡ್ಕೊಬೋದು. ಓಕೆ, ಈ ಒಂದು ಸ್ಟ್ರಾಟಜಿ ಒಂದು ಬ್ಯಾಕ್ ಟೆಸ್ಟಿಂಗ್ ಸಹ ತೋರಿಸ್ಬಿಡ್ತೀನಿ ಸ್ನೇಹಿತರೆ. ಜಸ್ಟ್ ಸಮರೈಸ್ ಮಾಡ್ತಾ ಇದೀನಿ, ನೆನ್ಪಿಟ್ಕೊಳ್ಳಿ. ಒಂದು ಸ್ಟ್ರಾಟಜಿ ನೀವು ಎಂಟರ್ ಆಗೋದು ಬಂದು ಒಂದು ಎಕ್ಸ್ಪೈರಿ ಒಂದು ದಿವಸ ಮುಂಚೆ ಮಧ್ಯಾಹ್ನ 3-6 ಗಂಟೆಗೆ, ಎಕ್ಸಿಟ್ ಬಂತು ನೆಕ್ಸ್ಟ್ ದಿವಸ. ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿ ನೀವು ಹೆಂಗ್ ಎಂಟರ್ ಆಗ್ತೀರಾ ಅಂತ ಹೇಳಿದ್ರೆ 2 P+C ಎರಡನ್ನು ಸಹ ಕ್ಲೋಸೆಸ್ಟ್ ಪ್ರೀಮಿಯಂ ₹100. ಸತೀಶ್ ಅವರು ಎಕ್ಸಾಕ್ಟ್ ₹100 ಸಿಕ್ಕಿಲ್ಲ ಅಂತ ಹೇಳಿದ್ರೆ ₹90, ₹97, ₹96, ₹102, ₹105 ಈ ರೀತಿ ರೇಂಜ್ ಅಲ್ಲಿ ಇರುವಂತ ಒಂದು ಪ್ರೀಮಿಯಂ ನೀವು ಪಿಕ್ ಮಾಡ್ಕೊಂಡು ಅದು ಎಲ್ಲಿ ಸಿಗುತ್ತೆ ಅಂದ್ರೆ ಆಪ್ಷನ್ ಚೇನಲ್ ಸಿಗುತ್ತೆ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಓಕೆ, ನೋಡಿ ಇಲ್ಲಿ ಇದು ಫಸ್ಟ್ ಲೆಗ್ ಬಂದು ಶಾರ್ಟ್ ಮಾಡ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಇದು ಸೆಲ್ಲಿಂಗ್ ಮಾತ್ರ, ಬೈಯಿಂಗ್ ಅಲ್ಲ. ಒಂದು ಸೆಲ್ ಮಾಡ್ತಾ ಇದ್ದೀನಿ, ಕಾಲು ₹100 ಕ್ಲೋಸ್ ಪ್ರೀಮಿಯಮ್, ಸ್ಟಾಪ್ ಲಾಸ್ ಬಂದು 80%. ಅದೇ ರೀತಿ ಬಂದು
ನಾನು ಪುಟ್ ಎಂಟರ್ ಆಗ್ತಾ ಇದೀನಿ, ಸೆಲ್ ಮಾಡ್ತಾ ಇದೀನಿ, ಕ್ಲೋಸಸ್ ಪ್ರೀಮಿಯಂ 100, ಸ್ಟಾಪ್ ಲಾಸ್ ಇಲ್ಲಿ ಬ್ಲರ್ ಇದು ಹೈಡ್ ಆಗ್ಬಿಟ್ಟಿದೆ, ಬಟ್ ಇದು 80% ಇದೆ. ಅದ್ರ ಜೊತೆಗೆ ಈ ಒಂದು ಸ್ಟಾಪ್ ಲಾಸ್ ಆಲ್ರೆಡಿ ಹೇಳ್ದಂಗೆ ಸೇಮ್ ದಿವಸ ನಿಮ್ಗೆ ಹಿಟ್ ಆಗೋದಿಲ್ಲ. ನೆಕ್ಸ್ಟ್ ದಿವಸ ಏನಾದ್ರು ಬೆಳಗ್ಗೆ ಹಿಟ್ ಆಯ್ತು ಅಂದ್ರೆ, ಎರಡು ಏನಾದ್ರು ಹಿಟ್ ಆದ್ರೆ ಆಬ್ವಿಯಸ್ಲಿ ನೀವು ಎಕ್ಸಿಟ್ ಆಗಲೇಬೇಕು. ನನ್ನ ಒಂದು ಬ್ಯಾಕ್ ಟೆಸ್ಟಿಂಗ್ ಬೇಸಿಸ್ ಮೇಲೆ ನೋಡಿ ಯಾವ ಡೇಟಿಂದ ಯಾವ ಡೇಟ್ ಬ್ಯಾಕ್ ಟೆಸ್ಟ್ ಮಾಡಿದ್ದೀನಿ ಅಂತ ನೋಡ್ಬೋದು. ಈ ಬ್ಯಾಕ್ ಟೆಸ್ಟಿಂಗ್ ಬೇಸಿಸ್ ಮೇಲೆ ನಿಮಗೆ ಸ್ಟಾಪ್ ಲಾಸ್ ಎರಡು ಸೇಮ್ ದಿವಸ ಹಿಟ್ ಆಗೋದು 99% ಡೌಟ್ ಇದೆ. ಸೆಕೆಂಡ್ ದಿವಸ ಒನ್ ಸೈಡ್ ಸ್ಟಾಪ್ ಲಾಸ್ ಹಿಟ್ ಆಗೋದು 50% ಇರುವಂಥ ಚಾನ್ಸಸ್ ಇರೋದ್ರಿಂದ ನೀವು ಪ್ಲಾನ್ ನ ಮಾಡ್ಕೊಬೋದು. ಓಕೆ, ಅದ್ರ ಜೊತೆಗೆ ನೀವು ನೋಡ್ಬೋದು ಡ್ರಾಡರ್ ಬಂದು ಮ್ಯಾಕ್ಸಿಮಮ್ ಬಂದು 4000 ಇಂದ 5000 ಅಷ್ಟೇ ಬ್ಯಾಕ್ ಒಂದು ಮ್ಯಾಕ್ಸಿಮಮ್ ಡ್ರಾಡರ್ ಇದೆ ಸ್ನೇಹಿತರೆ. ಸೊ ಅದ್ರ ಜೊತೆಗೆ ನೋಡ್ಬೋದು ನೀವು ಮಂತ್ಲಿ ಒಂದು ಪ್ರಾಫಿಟ್ ನೋಡಿದ್ರೆ 2022 ಅಲ್ಲಿ 41,000 ಪ್ರಾಫಿಟ್ ಇದೆ, ಇದು ಒಂದು ಲಾಟ್ಗೆ. ಇನ್ನು ಜಸ್ಟ್ ಈಗ ನಮಗೆ ಏಪ್ರಿಲ್ ಸ್ಟಾರ್ಟ್ ಆಗಿ ನೋಡಬಹುದು, ಆಸ್ ಆಫ್ ನಾವು ನಮಗೆ 12,500 rupees ಪ್ರಾಫಿಟ್ ಸಿಕ್ಕಿದೆ. ಸೊ ಆಸ್ ಆಫ್ ನಾವು ನೀವು ನೋಡಿದ್ರೆ ಈ ಒಂದು ಸ್ಟ್ರಾಟಜಿಯಲ್ಲಿ ನೀವು 1.5 ಲಕ್ಷ ಅಥವಾ 75,000 ನಿಮ್ಮ ಒಂದು ನಾವು ಮಾರ್ಜಿನ್ ಎಷ್ಟು ನೀವು ಇಡ್ತೀರ ಅದ್ರ ಬೇಸ್ ಮೇಲೆ ನೀವು ಟ್ರೇಡ್ ಮಾಡಿದ್ರು ಸಹ ನಿಮ್ಗೆ ಹತ್ರ ಒಂದು 50,000ದಿಂದ 55,000 ರೂಪಾಯಿ ಪ್ರಾಫಿಟ್ ಬರ್ತೀರಿ. ಜಸ್ಟ್ ಅಂದ್ರೆ ವಿತಿನ್ 1.5 year ಅಲ್ಲಿ ನಿಮಗೆ 50,000 ಬರ್ತಿದೆ ವಿತ್ ಜಸ್ಟ್ ಇನ್ ಇನ್ವೆಸ್ಟ್ಮೆಂಟ್ ಆಫ್ 1.5 lakh. ಸೊ ಜಸ್ಟ್ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ 1.5 ಲಕ್ಷದಲ್ಲಿ 50,000 ಅಂದ್ರೆ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಅಂತ. ಇನ್ ಕೇಸ್ ನೀವು ಮಾರ್ಜಿನ್ ಬೆನಿಫಿಟ್ ತಗೊಂಡು ಸ್ವಲ್ಪ ಹೆಡ್ಜಸ್ ಏನಾದ್ರು ಬೈ ಮಾಡಿದ್ರೆ ಈ ಒಂದು ಪ್ರಾಫಿಟ್ ನಿಮ್ಗೆ ಹತ್ರ 45,000 ಗಂಟ ಬಂದಿರುತ್ತೆ ಸ್ನೇಹಿತರೆ, ಜಸ್ಟ್ ಒನ್ ಲಾಟ್ ಅಲ್ಲಿ. ಅದೇನಾದ್ರು ನೋಡಿ ನೀವು ಮ್ಯಾಕ್ಸಿಮಮ್ ಟ್ರೇಡ್ ಮಾಡಿ ಒಂದು 52 ಒಂದು ವರ್ಷ ಟ್ರೈ ಮಾಡಿದೀನಿ, 52 ವಾರ 52 ಎಕ್ಸ್ಪೈರೀಸ್. ಅದ್ರ ಜೊತೆಗೆ ನೋಡಿ ಆವರೇಜ್ ಪ್ರಾಫಿಟ್ ಎಷ್ಟು ಬರುತ್ತೆ, ವಿನ್ನಿಂಗ್ ರೇಟ್ ನೋಡ್ಬೋದು 86% ಇದೆ. ಸೊ ಅದ್ರ ಜೊತೆಗೆ ಆವರೇಜ್ ಲಾಸ್ ಅಂದ್ರೆ ಕಂಟಿನ್ಯೂಸ್ ಏನಾದ್ರು ಲಾಸ್ ಕಿಸ್ ಆಯ್ತು ಅಂದ್ರೆ 1,500 rupees ಇದೆ ಆವರೇಜ್ ಲಾಸ್ ಅಲ್ಲಿ. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದು ಸಿಂಗಲ್ ಡೇ 5,600, ಮ್ಯಾಕ್ಸಿಮಮ್ ಲಾಸ್ ಇನ್ ಸಿಂಗಲ್ ಡೇ 4,000, ಡ್ರಾವ್ ಡೌನ್ ಆಡಿಯೋ 4,300, ಮ್ಯಾಕ್ಸಿಮಮ್ ಡ್ರಾವ್ ಡೌನ್ ನೀವು ನೋಡ್ಕೊಬೋದಕ್ಕೆ. ಸೊ ಇವಿಷ್ಟು ಹೇಳಿದ್ಮೇಲೆ ಸ್ನೇಹಿತರೆ ಇದರ ಒಂದು ಕನ್ಕ್ಲೂಷನ್ ಏನಂತ ಹೇಳಿದ್ರೆ, ನೀವೇನಾದ್ರೂ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿದ್ದೀರಾ, ನನ್ನ ಒಂದು ಟ್ರೈನಿಂಗ್ ಏನಾದ್ರು ಜಾಯ್ನ್ ಆಗಕ್ಕಾಗಲ್ಲ, ಸತೀಶ್ವರ ಕಷ್ಟ ಇದೆ, ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಆಗಿದೆ ಅಂತ ಹೇಳಿದ್ರೆ ಒಂದು ಸ್ಟ್ರಾಟಜಿನ ಸಹ ನೀವು ಫಾಲೋ ಮಾಡ್ಬೋದು. ಇಲ್ಲ ಸತೀಶ್ವರ ನನ್ನ ಕಲಿಕ್ ಇಂಟ್ರೆಸ್ಟ್ ಇದ್ರೆ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅದ್ರ ಜೊತೆಗೆ ಈ ಒಂದು ಸ್ಟ್ರಾಟಜಿನ ಆಲ್ರೆಡಿ ಹೇಳ್ದಂಗೆ ನೀವು ಕೂತ್ಕೊಂಡು ಸಿಸ್ಟಮ್ ನೋಡಬೇಕು, ಅದು ಇದು ಏನು ಟೆನ್ಷನ್ ಇಲ್ಲ. ಎಕ್ಸ್ಪೈರಿ ಹಿಂದಿನ ದಿವಸ 3 ಗಂಟೆಗೆ ಬನ್ನಿ, ಮಾರ್ಕೆಟ್ ಎಲ್ಲಿ ಓಡಾಡ್ತಿದೆ ನೋಡಿ, ಆಪ್ಷನ್ ಚೇಂಜ್ ನೋಡ್ಕೊಳ್ಳಿ, 100 rupees ಪ್ರೀಮಿಯಂನ ಪಿಕ್ ಮಾಡ್ಕೊಳ್ಳಿ, 3 ಗಂಟೆ 6 ನಿಮಿಷದ ನಂತರ ಸೆಲ್ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ನೆಕ್ಸ್ಟ್ ದಿವಸ ಬೆಳಿಗ್ಗೆ ಏನಾಗುತ್ತೆ ನೋಡ್ಕೊಂಡು ನಿಮ್ಮ ಒಂದು ಡಿಸಿಷನ್ ನೀವು ನೋಡ್ಕೊಂಡು ಈ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ಕೊಂಡು ಆರಾಮಾಗಿ ಮಾಡ್ಬೋದು. ಬಿಗಿನಿಂಗ್ ಅಲ್ಲಿ 1 ಲಾಟ್ 2 ಲಾಟ್ ಮಾಡ್ಕೊಳ್ಳಿ. ಇದನ್ನ ನೀವು 10 ಲಾಟ್ ಮಾಡಿದ್ರೆ 50,000 ಅಂತ ಹೇಳಿದ್ರೆ 1 ಲಾಟ್ಗೆ 10 ಲಾಟ್ಗೆ ಎಷ್ಟಾಯ್ತು 5 ಲಕ್ಷ. ಸೊ 1 ವರ್ಷದಲ್ಲಿ ನಿಮಗೆ 5 ಲಕ್ಷ ಸಿಗ್ತಿದೆ. ಸೊ ಸೂಪರ್ ಅಲ್ವಾ? ಸೊ ಈ ರೀತಿ ತುಂಬಾ ಸಿಂಪಲ್ ಸ್ಟ್ರಾಟಜಿಗಳು, ಟ್ಯಾಕ್ಟಿಕ್ಸ್, ಅದ್ರ ಜೊತೆಗೆ ಒಂದು ಟೆಕ್ನಿಕಲ್ ಅನಾಲಿಸಿಸ್, ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಕಲಿಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು 9620275275 ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.